ನಮ್ಮ ಕುರಿತು ಇಲ್ಲಸಲ್ಲದ ಆರೋಪಗಳನ್ನು ಹೇಳುವವರು ಹೇಳುತ್ತಲೇ ಇರಲಿ. ಅದು ಅವರ ಸ್ವಭಾವವಾಗಿರುತ್ತದೆ. ಒಂದು ದಿನ ಸ್ನಾನ ಮಾಡಿದ ಆನೆ ದಾರಿಯಲ್ಲಿ ಬರುತ್ತಿತ್ತು. ದಾರಿ ಮಧ್ಯೆ ಕೆಸರಿನಲ್ಲಿದ್ದ ಗಬ್ಬು ವಾಸನೆಯಿಂದ ಕೂಡಿದ ಹಂದಿ ಆನೆಯನ್ನು ನೋಡಿ ಹೀಯಾಳಿಸಿತು, ತಮಾಷೆ ಮಾಡಿತು. ಆದರೆ ಆನೆ ಸುಮ್ಮನೆ ಅದರ ಪಾಡಿಗೆ ನಡ್ಕೊಂಡು ಹೋಯಿತು. ಇದನ್ನು ಗಮನಿಸಿದ ಆನೆಯ ಮರಿಗಳು ಆನೆಯೊಂದಿಗೆ ಕೇಳಿತು, ಯಾಕೆ ಕಾಲಿನಿಂದ ಅದಕ್ಕೆ ಉದಯಬಾರದಿತ್ತು, ಅಥವಾ ಸೊಂಡಿಲಿನಿಂದ ಅದನ್ನು ಬೀಸಿ ಎಸೆಯಬಾರದಿತ್ತು? ಅದಕ್ಕೆ ಆನೆ ನಗುತ್ತಾ ಹೇಳಿತು, ನೋಡು, ನಾನು ಶುದ್ಧನಾಗಿ ಸ್ನಾನ ಮಾಡಿ ಬಂದಿದ್ದೇನೆ. ಹಂದಿಯಾದರೂ ವಾಸನೆಯುಳ್ಳ ಕೆಸರಿನಲ್ಲಿರುವವನು. ನಾನು ಅವನನ್ನು ಕಾಲಿನಿಂದ ಒದ್ದರೂ ಸೊಂಡಿಲಿನಿಂದ ಬಿಸಾಡಿದರೂ ಅವನ ಮೈಮೇಲಿದ್ದ ಕೆಸರು ವಾಸನೆ ನನ್ನ ದೇಹಕ್ಕೆ ತಾಗುತ್ತದೆ ಅಲ್ಲವೋ? ಪ್ರಿಯರೇ, ನಮ್ಮ ಸುತ್ತಮುತ್ತ ಇರುವವರು ನಮ್ಮ ಕುರಿತು ಯಾವುದೇ ಅಪವಾದಗಳು ಅಥವಾ ಪರಿಹಾಸ್ಯಗಳನ್ನು ಮಾಡಲಿ, ನಾವು ಅವರೊಂದಿಗೆ ಪ್ರತಿಕ್ರಿಯಿಸುವುದಕ್ಕಿಂತ ಮಿಗಿಲಾಗಿ ಸುಮ್ಮನೆ ಇರುವುದರಿಂದ ನಮ್ಮನ್ನು ನಾವೇ ಶುದ್ಧರಾಗಿ ಕಾಪಾಡಿಕೊಳ್ಳಬಹುದು.